ಮುಂದಿನ ವಾರ ಎಲಿಮಿನೇಟ್ ಆಗುವಂತಹ ಸ್ಪರ್ಧಿ ಯಾರಾಗಿರಬಹುದು? ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನನ್ನನ್ನು ಎಕ್ಸ್ಪೆಕ್ಟ್ ಮಾಡಿದ್ರಾ ನಾನು ಬೇಗ ಬರ್ತೀನಿ? ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ ಒಂದು ಅಂದಾಜು ಅನ್ನೋಂಥದ್ದು ಇರುತ್ತಲ್ವ. ನಾನು ಈ ವಾರನೂ ಕೂಡ ನಮ್ಮದೇ ಆದಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ಸ್ಪಂದನ ಬಹುಶಃ ಹೋಗ್ಬೋದು, ಅಭಿಷೇಕ್ ಹೋಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಆಗಲಿಲ್ಲ. ಯಾಕಾಗಲಿಲ್ಲ ನಮಗೂ ಗೊತ್ತಿಲ್ಲ. ನಾನು ಯಾಕೆ ಹೊರಗೆ ಬಂದಿದ್ದೀನಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಕಾಣಿಸ್ಕೊಂಡ್ರಾ ಅಂತ ಕೇಳಿದ್ರೆ ಅಂಥ ಇನ್ಸಿಡೆಂಟ್ ಥರ್ಡ್ ವೀಕಲ್ಲಿ ಟಾಸ್ಕ್ ಅನ್ನೋ ವಿಚಾರ ಬಿಟ್ಟು ಈ ನಾಗವಲ್ಲಿ ಅನ್ನೋ ವಿಚಾರ ತುಂಬ ಹೈಲೈಟ್ ಆಯಿತು. ಕೆಲವೊಮ್ಮೆ ಒಂದು ಟ್ರ್ಯಾಕ್ ನಡೀತಿದೆ ಅನ್ನೋದಾದಾಗ ಅದು ಫಾಲೋ ಅಪ್ ಆಗುತ್ತೆ. ಅವರೆಲ್ಲಿ ಹೋಗ್ತಾರೆ, ಏನು ಮಾತಾಡ್ತಾರೆ. ಇಟ್ಸ್ ಅ ಸ್ಟೋರಿ ಟೆಲ್ಲಿಂಗ್. ಸೊ ಆ ಟ್ರ್ಯಾಕ್ ಹೀಗೆ ಹೋಗುವಾಗ ನಾವೆಲ್ಲ ಅದಕ್ಕೆ ರಿಲೇಟ್ ಆಗದೆ ಇದ್ದಾಗ ಜಾಸ್ತಿ ಆನ್ ಸ್ಕ್ರೀನ್ ಬರೋದಿಲ್ಲ. ಸೊ ಹಾಗಾಗಿ ಮೇ ಬಿ ಆ ಟ್ರ್ಯಾಕ್ ಹೈಲೈಟ್ ಆಗಿದ್ದರಿಂದ ಬೇರೆಯವ್ರಿಗೆ ಅಷ್ಟು ಪ್ರಿಯಾರಿಟಿ ಸಿಕ್ಕಿಲ್ಲ ಅನಿಸುತ್ತೆ. ಈಗ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದು 3 ಸ್ಪರ್ಧಿಗಳು. ಮೊದಲನೇ ದಿನ ಹೋದಾಗಲೇ ಈಗ ರಘು ಅವರು ಕ್ಲಾಶ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವ್ರ ಜೊತೆಗೆ. ಆ ಪ್ರೋಮೋ ಏನಾದರೂ ನೋಡಿದ್ರಾ? ಪ್ರೋಮೋ ನೋಡಿದೆ. ಅದೇ ನಾವೆಲ್ಲ ಕಷ್ಟಪಟ್ವಿ. ಅವ್ರು ಹೋಗ್ಬಿಡೆ ಅಯ್ಯೋ ಅಂತಿದ್ದಾರೆ. ಚೆನ್ನಾಗಿ ಆಡಲಿ. ಎಂಡ್ ಆಫ್ ದ ಡೇ ನಮ್ಮದು ಜಂಟಿ ಅಂತ ಸಿಕ್ಕಿದ್ದು ನಮಗೆ ತುಂಬ ಮೈನಸ್ ಹೊಡೀತು. ತುಂಬ ಕಷ್ಟಪಟ್ಟಿದ್ದೀವಿ. ಅಂದರೆ ಫಸ್ಟ್ 2 ವೀಕ್ಸ್ ವಾಸ್ ವೆರಿ ಟೆರಿಬಲ್. ಫಸ್ಟು 2 ದಿನ ಅಂತೂ ಊಟ ಇಲ್ಲ, ನಿದ್ದೆ ಇಲ್ಲ, ಹಿಂಗೆ ಮಾಡೋಂಗಿಲ್ಲ. ಅದ್ರ ಮಧ್ಯ ಅಷ್ಟು ಹೊಸ ಜನ, ಅದ್ರ ಮಧ್ಯ ಬೇಡಿ ಒಂದು ಟಾಯ್ಲೆಟಿಗೆ ಹೋಗುವಾಗ ಇವ್ರು ಎಳ್ಕೊಂಡು ಹೋಗಬೇಕು. ಆ ಥರ ಎಲ್ಲ ಸ್ಟ್ರಗಲ್ ಮಾಡಿದ್ದೀವಿ. ಅದೆಲ್ಲ ಸ್ಟ್ರಗಲ್ ಮಾಡಿ ಈಗ ಸ್ವಲ್ಪ ಆಟ ಶುರು ಮಾಡೋಣ ಅಂತ ಉಸಿರಾಡೋ ಅಷ್ಟೊತ್ತಿಗೆ ಆಟ ಆಡೋರನ್ನ ಹೊರಗಡೆ ಹಾಕಿ ಹೊರಗಡೆಯಿಂದ ಎಲ್ಲ ಕಂಟೆಂಟು ವಿಸಿಬಲ್ ಮಾಡಿ ಒಳಗಡೆ ಕಳಿಸಿದಾಗ ಇಟ್ಸ್ ವೆರಿ ಈಸಿ ಟು ಟಾರ್ಗೆಟ್ ಯು. ಈಗ ಯಾರು ತುಂಬ ಫ್ಯಾನ್ ಬೇಸ್ ಇರುತ್ತೆ, ತುಂಬ ಚಾಲ್ತಿಯಲ್ಲಿರ್ತಾರೆ, ಆ ಸ್ಪರ್ಧಿ ಜೊತೆ ಒಂದೊಂದಷ್ಟು ಜನ ಏನಾದ್ರು ಸೇರ್ಕೊಂಡ್ರೆ ಅಥವಾ ಈ ವ್ಯಕ್ತಿ ಜೊತೆ ನಾನೇನಾದರೂ ಇದ್ದರೆ ನಾನು ಹೈಲೈಟ್ ಆಗ್ತೀನಿ, ನಾನು ಸೇಫ್ ಆಗ್ತೀನಿ, ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡು ಏನಾದರೂ ಒಳಗಡೆ ಇದ್ದರೆ ಆ ವ್ಯಕ್ತಿ ಜೊತೆನೇ ಮಿಂಗಲ್ ಆಗೋವಂಥದ್ದು, ಜೆಲ್ ಆಗೋದು, ಈ ರೀತಿ ಇದ್ದರೆ ಏನಾದರೂ ವರ್ಕ್ ಆಗ್ಬೋದು? ಹಂಗೆ ಆಗಲ್ಲ. ಕನೆಕ್ಟಿವಿಟಿ ಆ ವ್ಯಕ್ತಿಗೂ ಇಂಟ್ರೆಸ್ಟ್ ಇರಬೇಕಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ. ಕನೆಕ್ಟಿವಿಟಿ ಅನ್ನೋದು ಬೆಳಿಬೇಕು. ಗಿಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿದ್ದಾನೆ. ಆದರೆ ಕಾವ್ಯ ಜೊತೆ ಬಾಂಡಿಂಗ್ ಇದೆ, ಚಂದ್ರಣ್ಣ ಜೊತೆ ಬಾಂಡಿಂಗ್ ಇದೆ, ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ. ಆದರೆ ಕೊನೆಯಲ್ಲಿ ರಾಶಿಕಾ ಜೊತೆ ಒಂದು ಬಾಂಡಿಂಗ್ ಬಂತು, ಮಂಜು ಅಮ್ಮ ಜೊತೆ ಒಂದು ಬಾಂಡಿಂಗ್ ಬಂತು. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್ ನ್ಯಾಚುರಲಿ. ಅವರೇ ಚುಚ್ಚೋದು ನಮಗೆ. ಚುಚ್ಚೋಕ್ಕೂ ಮುಂಚೆ ಚೆನ್ನಾಗಿ ಒಟ್ಟಿಗೆ ಊಟ ಮಾಡಿಬಿಡೋಣ. ಸಾಯಂಕಾಲ ಹೆಂಗಿದ್ರು ಜಗಳ ಆಡ್ತೀವಿ, ಇವತ್ತೇನು ಜಗಳ ಆಗಿಲ್ಲಲ್ಲ, ಶುರು ಆಗಿಲ್ವಲ್ಲ, ಒಟ್ಟಿಗೆ ಊಟ ಮಾಡೋಣ, ನಗೋಣ. ಸಾಯಂಕಾಲ ಮತ್ತೆ ಆ ಕಡೆ ಮೂತಿ ಒಬ್ಬರು ತಿರುಗಿಸ್ಕೊಂಡು ಕೂತಿರ್ತಾರೆ, ಈ ಕಡೆ ದಟ್ ಈಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್ ಹೌಸ್. ವೆರಿ ಅನ್ಪ್ರಿಡಿಕ್ಟಬಲ್. ಫಿಸಿಕಲಿ ಸ್ಟ್ರಾಂಗ್ ಇರೋಕ್ಕಿಂತ ಹೆಚ್ಚಾಗಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಅವ್ರು ಗೆಲ್ತಾರೆ ಅಂತಾರೆ. ಸೊ ಮನೆ ಒಳಗಡೆ ತುಂಬ ಮೆಂಟಲಿ ಸ್ಟ್ರಾಂಗ್ ಇರೋವಂಥವ್ರು ಯಾರು? ಹಂಗೆ ನೋಡೋಕೋದ್ರೆ ಐ ಆಮ್ ವೆರಿ ಮೆಂಟಲಿ ಸ್ಟ್ರಾಂಗ್. ಯಾಕೆ ಹೊರಗಡೆ ಕೂತಿದ್ದೀನಿ? ಅಂದರೆ ಯಾರ ಮಾತಿಗೂ ಬೇಗ ಬಗ್ಗಲ್ಲ, ಈ ರೀತಿ ಅದನ್ನು ಹಠ ಅಂತಾರೆ. ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಲ್ಲ. ಯಾರ ಮಾತಿಗೂ ಬೇಗ ಬಗ್ಗಲ್ಲ, ಹಠವಾದಿ ಅಂತಾರೆ. ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಲ್ಲ. ಸಿ ಐ ಟೆಲ್ ಯು, ಪ್ರತಿಯೊಂದು ಸಿಚುಯೇಷನ್, ಪ್ರತಿಯೊಂದು ಸಂದರ್ಭನ ಹೇಗೆ ಫೇಸ್ ಮಾಡ್ತೀರಾ, ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ವ್ಯಕ್ತಿತ್ವನ ಜನ ಹೊಗಳೋದೋ ತೆಗಳೋದೋ ಮಾಡ್ತಾ ಇರ್ತಾರೆ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಟಾಸ್ಕ್ಸ್ ಆಡಿದ್ರೆ ನಿಮಗೆ ಇಮ್ಯುನಿಟಿ ಸಿಗುತ್ತೆ, ಅಡ್ವಾಂಟೇಜಸ್ ಸಿಗುತ್ತೆ, ಸೇಫ್ ಆಗ್ತೀರಾ. ಅದು ಅಷ್ಟೇ ಮುಖ್ಯ. ಈ ಮೆಂಟಲ್ ಚಾಲೆಂಜಸ್ ಅಂತ ಬಂದಾಗ ಪ್ರತಿದಿನ ಯಾವಾಗ ಯಾರು ಹೆಂಗೆ ತಿರುಗ್ತಾರೋ ಹೇಳೋದಕ್ಕಾಗಲ್ಲ. ಅದನ್ನು ನಮ್ಮದೇ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಅದು ಅಶ್ವಿನಿ ಗೌಡ ತುಂಬ ಚೆನ್ನಾಗಿ ಗೊತ್ತು. ಅವರು ಅದನ್ನು ಅಡ್ವಾಂಟೇಜ್ ಅವರಿಗಾಗೋ ಹಾಗೆ, ಇವಾಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಅವರು ಅವ್ರ ಹ್ಯೂಮರ್ಗೆ ಫೇಮಸ್, ಅವ್ರದ್ದೇ ಫ್ಯಾನ್ ಬೇಸ್ ಇದೆ ಅಂತ ಗೊತ್ತಿತ್ತು ಅವರಿಗೆ. ಗಿಲ್ಲಿ ಅವ್ರ ಜೊತೆ ಫಸ್ಟ್ ವೀಕ್ ಆಟ ಆಡಿದ್ರು, ಅವ್ರಿಗೆ ಆಪೋಸಿಟ್ ಹೋದರು. ಸೆಕೆಂಡ್ ವೀಕ್ ಕೂಡ ಆಟ ಆಡಿದ್ರು. ಆಮೇಲೆ ಗಿಲ್ಲಿ ಅವ್ರಿಗೆ ಗೊತ್ತಾಯಿತು, ಓಕೆ ನಾನೇ ಭಾವ ಕೊಡ್ತಿದ್ದೀನಿ ಅಂತ. ಇವಾಗ ಹಿ ವುಡಂಟ್ ಡೂ ದ್ಯಾಟ್. ಈ ಸ್ಪರ್ಧಿ ಫೈನಲ್ವರೆಗೂ ಇರ್ತಾರೆ ಅನ್ನೋದಾದರೆ ಗಿಲ್ಲಿ ಇರ್ತಾರೆ. ಅವರೊಬ್ಬರ ಹೆಸರು ಮಾತ್ರ ತಗೊಳಕ್ಕೆ ಇಷ್ಟಪಡ್ತೀರಾ ಅಥವಾ? ಅಂದರೆ ಈಗ 3 ಜನ ಬಂದಿದ್ದಾರೆ, ಅವ್ರ ಆಟ ನಾನು ನೋಡಿಲ್ಲ, ಹೇಗಿದ್ದಾರೆ ಏನು ವ್ಯಕ್ತಿತ್ವ ಅಂತ ಗೊತ್ತಿಲ್ಲ. ಎಲ್ಲ ಆಲ್ರೆಡಿ ನೋಡಿ ಹೋಗ್ತಿರೋದ್ರಿಂದ ವೆರಿ ಈಸಿ ಟು ಟಾರ್ಗೆಟ್. ಅದು ಮೇ ಬಿ 1 ವಾರಕ್ಕೆ ವರ್ಕ್ ಆಗುತ್ತೆ. 1 ವಾರ ಆದಮೇಲೆ ಅವರು ಮನೇಲಿ ಕಳೆದು ಹೋಗಿರ್ತಾರೆ. ಆ ಕಳೆದು ಹೋಗಿರೋ ಸಮಯದಲ್ಲಿ ಚಾಲೆಂಜಸ್ನ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ, ಅವರು ಬಂದ ಮೇಲೆ ನಮ್ಮ ಜನ ಆಲ್ರೆಡಿ ಇರೋರು ಎಚ್ಚೆತ್ಕೊಂಡು ಸಖತ್ತಾಗಿ ಆಟ ಆಡಿದ್ರೆ ಗೆಲ್ತಾರೆ. ಇಷ್ಟು ಸೀಸನ್, ಇವಾಗ 12 ಸೀಸನ್ ನಾವು ನೋಡೋದಾದರೆ ಶ್ರುತಿ ಮೇಡಮ್ ಒಬ್ಬರೇ ಫೀಮೇಲ್ ಗೆದ್ದಿರೋದು ಬಿಗ್ ಬಾಸ್ ಟ್ರೋಫಿನ.
ಹೆಣ್ಮಕ್ಳಿಗೆ ಇನ್ನೂ ಆ ಟ್ರೋಫಿನ ಗೆಲ್ಲೋಕ್ಕಂಥದ್ದು ಆಗ್ತಾ ಇಲ್ಲ. ನಿಮ್ಮ ಸೀಸನಲ್ಲಿ ಏನಾದರೂ ಸಾಧ್ಯತೆ ಇದೆ, ಆ ರೀತಿ ಕ್ಯಾಂಡಿಡೇಟ್ ಇದ್ದಾರೆ ಅನ್ಸುತ್ತಾ ನಿಮಗೆ? ಕ್ಯಾಂಡಿಡೇಟ್ ಪ್ರತಿ ವರ್ಷ ಬರ್ತಾರೆ. ಹೆಣ್ಮಕ್ಳು ಪ್ರತಿ ವರ್ಷ ಆಡೋಕ್ಕೆ ಬಂದಾಗ ಯಾಕೆ ಸಂಗೀತ ಶೃಂಗೇರಿ ಅವರು ಸ್ಟ್ರಾಂಗ್ ಇರಲಿಲ್ವಾ, ಕೇಪೇಬಲ್ ಇರಲಿಲ್ವಾ, ಡಿಸರ್ವಿಂಗ್ ಇರಲಿಲ್ವಾ? ಆಮೇಲೆ ಮಾಳವಿಕಾ ಅವಿನಾಶ್ ಅವರು ತುಂಬಾ ಸ್ಟ್ರಾಂಗ್ ಲೇಡಿ ಆಗಿದ್ದರು. ಕೆಲವೊಂದು ಸೀಸನಲ್ಲಿ ಬಂದ ತುಂಬ ಸ್ಟ್ರಾಂಗ್ ಪರ್ಸನಾಲಿಟೀಸ್ ತುಂಬ ಪ್ರಯತ್ನ ಮಾಡಿದ್ದಾರೆ. ಸಮ್ಟೈಮ್ಸ್ ಐ ಥಿಂಕ್ ಇಟ್ಸ್ ನಾಟ್ ಅಬೌಟ್ ಮೇಲ್ ಆರ್ ಫೀಮೇಲ್, ಇಟ್ಸ್ ಅಬೌಟ್, ಸುದೀಪ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಮನೆಯವರ ಪ್ರೀತಿ, ನಿಮ್ಮ ಎಬಿಲಿಟಿ, ಜನರ ಪ್ರೀತಿ, ಇದು ಮೂರೂ ಇದ್ರೇ ಬಿಗ್ ಬಾಸ್ ಗೆಲ್ಲಕ್ಕೆ ಸಾಧ್ಯ ಅಂತ. ಮೇ ಬಿ ಒಂದು ಯಾವುದೋ ವಿಚಾರದಲ್ಲಿ ಕಡಿಮೆ ಆಗ್ಬಿಡ್ಬೋದು. ಗಂಡು ಮಕ್ಳಿಗೆ ಐ ಟೆಲ್ ಯು, ಓಕೆ, ಒಂದು ಹೀರೋ ಪ್ಯಾಟರ್ನ್, ಬೇಗ ಹೆಣ್ಮಕ್ಳೇ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ, ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಲಾಸ್ಟ್ ಒಂದಷ್ಟು ಸೀಸನ್ ಗೆದ್ದಿರೋ ಹುಡುಗರು ಕಂಟೆಸ್ಟ್ ನೋಡಿದ್ರೆ ಒಂದು ಹೀರೋ ಮಟೀರಿಯಲ್ ಅಲ್ವಾ? ಓ, ಲವ್ ಅ ಬಾಯ್, ನೈಸ್ ಗುಡ್ ಲುಕಿಂಗ್ ಗಾಯ್, ಟಾಸ್ಕ್ಸಲ್ಲೂ ಫಿಸಿಕಲಿ ಫಿಟ್ ಇದ್ದಾರೆ, ಲುಕ್ಸ್ ವೈಸ್ ಫಿಟ್ ಇದ್ದಾರೆ, ಮೆಂಟಲಿ ಫಿಟ್ ಇದ್ದಾರೆ, ಗೇಮ್ಸ್ ಚೆನ್ನಾಗಿ ಆಡ್ತಾರೆ. ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ ಇಟ್ಸ್ ನಾಟ್ ಜಸ್ಟ್ ದ ಬ್ಯೂಟಿ ದಟ್ ಮ್ಯಾಟರ್ಸ್. ನೀವೆಷ್ಟೇ ಬ್ಯೂಟಿಫುಲ್ ಆಗಿರಿ, ನಿಮ್ಮನ್ನು ಗ್ಲ್ಯಾಮ್ ಡಾಲ್ ಮಾಡಿಬಿಡ್ತಾರೆ. ಅಥವಾ ನೀವು ಎಷ್ಟೇ ಪ್ರಯತ್ನ ಮಾಡಿ, ನೀವು ಕಿರ್ಚಾಡಿ ಕಿರಿಕ್ ಪಾರ್ಟಿಗೆ ಮಾಡಿಬಿಡ್ತಾರೆ. ನೀವು ಡಾಮಿನೇಟಿವ್ ಆಗಿರಿ, ಸಖತ್ ಡಾಮಿನೇಟಿವ್ ಅಪ್ಪ ಅವಳು ಅಂತ ಕರೀತಾರೆ. ಕೆಲವೊಬ್ಬರು ಎಬಿಲಿಟಿ ಇದ್ದರೂ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಸರಿ ದಾರಿ ಹಿಡಿದೆ ತಪ್ಪು ದಾರಿ ಹಿಡಿದ್ಬಿಟ್ಟು ತಪ್ಪಿಸ್ಕೋತಿದ್ದಾರೆ ಈ ಸಲ. ಇನ್ನು ಕೆಲವೊಬ್ಬರು ಅವಕಾಶನೇ ಸಿಗದೆ ಹೊರಗೆ ಬಂದು ಕೂತಿದ್ದಾರೆ. ಇಟ್ಸ್ ನಾಟ್ ದ ಪೀಪಲ್. ಎಬಿಲಿಟಿ ಇಲ್ದಿರೋರನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಲ್ಲ. ಅವರು ವರ್ಷಾನ್ಗಟ್ಲೆ, ತಿಂಗಳಾನ್ಗಟ್ಲೆ ರಿಸರ್ಚ್ ಮಾಡಿ ನಿಮ್ಮ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡು ನಿಮ್ಮನ್ನು ಕರ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಒಂದು 10 to 20 ಜನ ಕ್ರಿಯೇಟಿವ್ ಟೀಮ್ ಅವರು ರಿಸರ್ಚ್ ಮಾಡಿ ಆಮೇಲೆ ಕರ್ಕೊಳ್ಳೋದು. ಸೊ ಯಾವುದು ಯಾವಾಗ ಯಾವ ಸೀಸನಿಗೆ ವರ್ಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಈ ಸೀಸನ್ ನೋಡಿ ಹ್ಯೂಮರ್ ವರ್ಕ್ ಆಗ್ತಿದೆ, ಒಂದು ಕಾಮಿಕಲ್ ಕ್ಯಾರೆಕ್ಟರ್ ವರ್ಕ್ ಆಗ್ತಿದೆ. ಇಲ್ಲಿ ಇರೋದೇ ಹಾಗೆ ನ್ಯಾಚುರಲ್, ನಗ್ನಗ್ತಾ ಖುಷಿಯಾಗಿ ನಗಿಸ್ಕೊಂಡು ಎಲ್ಲದನ್ನು ಈಸಿಯಾಗಿ ತೊಗೊಂಡು, ಯಾವುದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ದು ಆರಾಮಾಗಿದ್ದಾರೆ. ಆ ಜನಕ್ಕೆ ಇಷ್ಟ ಆಗ್ತಿದೆ. ಪ್ರತಿ ವರ್ಷ ಒಂದು ವ್ಯಕ್ತಿತ್ವ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಈ ವರ್ಷ ಈ ವ್ಯಕ್ತಿತ್ವ